ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿವತ್ತು ಗಟ್ಟಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ಎಲ್ಲರೂ ಚುನಾವಣೆಗಳ ಮೇಲೆ ತಾವು ಹೇಳಿದ್ರಿ ಇವಾಗ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಎಲ್ಲ ಪಕ್ಷಗಳಿಗೆ ಅವರದೇ ಆದಂಥ ಒಂದು ಸಿದ್ಧಾಂತ, ಅದನ್ನು ಇಟ್ಕೊಂಡು ನಾವು ಮತದಾರರ ಜೊತೆಯಲ್ಲಿ ಮತದಾರರ ಮುಂದೆ ಹೋಗ್ತೀವಿ. ಮತದಾರರು ಹೋಗಿ ಹೇಳ್ತೀವಿ, ನಾವು ಬಂದರೆ ಇದನ್ನು ಮಾಡ್ತೀವಿ, ಅವ್ರು ಬಂದರೆ ಇದನ್ನು ಮಾಡ್ತಾರೆ. ಈ ದೇಶದ ಒಂದು ಒಂದು ಸಾರ್ವಭೌಮತ್ವ ಇರಲಿ ಅಥವಾ ದೇಶದ ಅಸ್ಮಿತೆ ಇರಲಿ, ನಾವು ಯಾವ ರೀತಿ ಇದನ್ನು ಮಾಡ್ತೀವಿ, ಯಾವ ರೀತಿ ಸಂವಿಧಾನವನ್ನು ಕಾಪಾಡುವ ದೃಷ್ಟಿಯಿಂದ ಅವ್ರವ್ರದ್ದಾದಂಥ ಸಿದ್ಧಾಂತಗಳು ಇರುತ್ತೆ. ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ಚುನಾವಣೆಗಳಿಗೆ ಹೋಗ್ತೀವಿ. ಆದರೆ ಇವತ್ತು ಒಕ್ಕೂಟ ವ್ಯವಸ್ಥೆನೇ ಇರಬಾರ್ದು, ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಬೇರೆ ಬೇರೆ ರಾಜ್ಯಗಳು ಇರಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿ ಇರುವಂತಹ BJP ಪಕ್ಷದವರು. BJP ಪಕ್ಷದವರ ದೀನ್ ದಯಾಳ್ ಉಪಾಧ್ಯಾಯ ಅವರು 1965ರಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ, ಇದು ಕರ್ನಾಟಕ ಮಾತಾ, ಮಹಾರಾಷ್ಟ್ರ ಮಾತಾ, ಈ ಥರ ಬೇರೆ ಬೇರೆ ಇರೋದಕ್ಕಿಂತ ಭಾರತ್ ಮಾತಾ ಒಂದಿರಬೇಕು ಅಂತ ಅವ್ರದ್ದು ಒಂದು ವಿಶ್ಲೇಷಣೆ ಅದು. ಸೊ ಅಂಥ ಒಂದು ಮನಸ್ಥಿತಿ ಇಟ್ಕೊಂಡು ಇವರು ಒಂದು ಇಡೀ ಭಾರತ ದೇಶದಲ್ಲಿ ಒಂದೇ ಪಕ್ಷ ಆಡಳಿತ ಮಾಡಬೇಕು, ವಿರೋಧ ಪಕ್ಷ ಅನ್ನೋದು ಇರಲೇಬಾರ್ದು ಅನ್ನುವಂಥ ಮನಸ್ಥಿತಿ ಹಿನ್ನೆಲೆಯಲ್ಲಿ ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗಾಳ ಹಾಕೋದಿರಲಿ ಅಥವಾ ಅಲ್ಲಿರುವಂಥ ಸರ್ಕಾರವನ್ನು ವಾಮಮಾರ್ಗದ ಮುಖಾಂತರನೋ ಅಥವಾ ಶಾಸಕರುಗಳಿಗೆ ಆಮಿಷ ಒಡ್ಡಿ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಖರೀದಿ ಮಾಡುವಂಥದ್ದಾಗಿರ್ಬೋದು. ಅಥವಾ ಭಾಳಷ್ಟು ತಾವು ನೋಡಿದ್ದೀರಿ ಕಳೆದ 10-11 ವರ್ಷದಲ್ಲಿ ಯಾವ ಥರ ಸರ್ಕಾರಗಳನ್ನು ಬೀಳಿಸಿದರು, ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿದರು. ಇವೆಲ್ಲವನ್ನು ನೋಡಿದರೆ ಇವತ್ತು ಭಾರತ ದೇಶ ಒಂದು ಭಾಳ ಒಂದು 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 ಅರಾಜಕತೆಯ ಆತಂಕದ ಜೊತೆಯಲ್ಲಿ ಅರಾಜಕತೆ ಕಡೆಗೆ ಏನಾದರೂ ಹೋಗ್ತಾ ಇದೆಯಾ? ಯಾಕಂದರೆ ಒಂದು ಪ್ರಬಲವಾದಂಥ ವಿರೋಧ ಪಕ್ಷ ಇರಬೇಕಂತ ಎಲ್ಲರೂ ಬಯಸ್ತಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಜನರ ಸಮಸ್ಯೆಗಳಿಗೆ, ಜನರ ಒಂದು ಇದಕ್ಕೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಅದಕ್ಕೆ ಚಾಟಿ ಬೀಸುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕಾಗ್ತದೆ. ವಿರೋಧ ಪಕ್ಷ ಒಂದು ರಚನಾತ್ಮಕ ಕೆಲಸ ಮಾಡಿ ಆ ಹೋರಾಟಗಳನ್ನು ತಾರ್ಕಿಕ ಅಂತ್ಯದ ತೆಗೆದುಕೊಂಡು ಹೋಗೋದಕ್ಕೆ ವಿರೋಧ ಪಕ್ಷದ ಅವಶ್ಯಕತೆ ಇದೆ. ಆದರೆ ಇವರು ವಿರೋಧ ಪಕ್ಷ ಮುಕ್ತ, ಇವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾರೆ. ಯಾಕಂದರೆ ಇವ್ರಿಗೆ ಗೊತ್ತು, ಇಡೀ ಭಾರತ ದೇಶದಲ್ಲಿ ಇವರಿಗೆ ಪ್ರಾಮಾಣಿಕವಾಗಿ ಯಾರಾದರೂ ಹೋರಾಟ ಮಾಡ್ತಾ ಇದ್ದರೆ ಇವರ ಸಿದ್ಧಾಂತದ ವಿರುದ್ಧ ಅಥವಾ ಇವರು ಮಾಡ್ತಾ ಇರೋಂಥ ಕೆಲಸದ ವಿರುದ್ಧ, ಅದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಅವರು 4500 ಕಿಲೋಮೀಟರ್ ಅದನ್ನು ನಡಿಗೆ ಮಾಡಿ ಇವತ್ತು ಭಾರತ ದೇಶದಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ. ಸೊ ಅದಕ್ಕೆ ಅವರು ಈಗ ಕಾಂಗ್ರೆಸ್ ಮುಕ್ತದಿಂದ ಬಂದು ವಿರೋಧ ಪಕ್ಷ ಮುಕ್ತ ಇರಬೇಕು ಅನ್ನೋಂಥದ್ದು ಅವ್ರದ್ದೊಂದು ಮನಸ್ಥಿತಿ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ವ್ಯವಸ್ಥೆಗೆ ಒಂದು ಆರೋಗ್ಯಕರ ಬೆಳವಣಿಗೆ ಅಲ್ಲ, ಇದು ಬೆಳವಣಿಗೆ ಅಲ್ಲ. ಓಕೆ, ಅನಾರೋಗ್ಯಕರ.